ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಯಾರೆಲ್ಲ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಬನ್ನಿ ಭಗತ್ ಸಿಂಗ್ ಅವರ ಉಳಿದ ಭಾಗವನ್ನು ನೋಡೋಣ. ಸಿಂಗ್ ಅವರ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಕ್ರಿಮಿನಲ್ ನ್ಯಾಯಶಾಸ್ತ್ರದ ಮೂಲಭೂತ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಎಂದು ಬಣ್ಣಿಸಿದೆ. ಏಕೆಂದರೆ ಆರೋಪಿಗಳು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಲು ಯಾವುದೇ ಅವಕಾಶ ಕೂಡ ಇರಲಿಲ್ಲ. ವಿಶೇಷ ನ್ಯಾಯಮಂಡಳಿಯು ವಿಚಾರಣೆಗೆ ಅಳವಡಿಸಿಕೊಂಡ ಸಾಮಾನ್ಯ ಕಾರ್ಯವಿಧಾನದಿಂದ ನಿರ್ಗಮನವಾಗಿತ್ತು ಮತ್ತು ಅದರ ಕಾರ್ಯವಿಧಾನವನ್ನು ಬ್ರಿಟನ್ನ ಪ್ರೀ ಕೌನ್ಸಿಲ್ಗೆ ಮಾತ್ರ ಮೇಲ್ಮನವಿ ಸಲ್ಲಿಸಬಹುದಿತ್ತು. ಆರೋಪಿಗಳು ನ್ಯಾಯಾಲಯಕ್ಕೆ ಗೈರು ಹಾಜರಾಗಿದ್ದರು ಮತ್ತು ತೀರ್ಪನ್ನು ಏಕಪಕ್ಷೀಯವಾಗಿ ಕೂಡ ಅಂಗೀಕರಿಸಲಾಯಿತು. ಏಕೆಂದರೆ ವಿಶೇಷ ನ್ಯಾಯಮಂಡಳಿಯನ್ನು ರಚಿಸಲು ವೈಸರಾಯ್ ಪರಿಚಯಿಸಿದ ಸುಗ್ರೀವಾಜ್ಞೆಯನ್ನು ಕೇಂದ್ರ ಸಭೆ ಅಥವಾ ಬ್ರಿಟಿಷ್ ಸಂಸತ್ತು ಎಂದಿಗೂ ಕೂಡ ಅನುಮೋದಿಸಲಿಲ್ಲ ಮತ್ತು ಅದು ಅಂತಿಮವಾಗಿ ಯಾವುದೇ ಕಾನೂನು ಅಥವಾ ಸಾಂವಿಧಾನಿಕ ಪಾವಿತ್ರ್ಯವಿಲ್ಲದೆ ಮುಕ್ತಾಯಗೊಂಡಿತ್ತು. ನಂತರ ಕರಾಚಿಯಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ವಾರ್ಷಿಕ ಸಮಾವೇಶದ ಮುನ್ನ ದಿನ ನಡೆದ ಮರಣದಂಡನೆಗಳನ್ನು ಕೂಡ ಪತ್ರಿಕೆಗಳು ವ್ಯಾಪಕವಾಗಿ ವರದಿ ಕೂಡ ಮಾಡಿದ್ದವು. ಗಾಂಧಿಯವರ ವಿರುದ್ಧ ಕೂಡ ಕಿಡಿಕಾರಿದರು ಎಂದು ಕೂಗಿದ ಕೋಪಗೊಂಡ ಯುವಕರಿಂದ ಗಾಂಧಿಯವರ ಮೇಲೆ ಕಪ್ಪು ಬಾವುಟ ಪ್ರದರ್ಶನಗಳು ಕೂಡ ನಡೆದವು. ಇದನ್ನು ನ್ಯೂಯಾರ್ಕ್ ಟೈಮ್ಸ್ ವರದಿ ಕೂಡ ಮಾಡಿತ್ತು. ಹೌದು ವೀಕ್ಷಕರೇ, ಇನ್ನು ಸಂಯುಕ್ತ ಪ್ರಾಂತ್ಯದ ಕಾನ್ಪುರ್ ನಗರದಲ್ಲಿ ಭಯೋತ್ಪಾದನೆಯ ಆಳ್ವಿಕೆ ಮತ್ತು ಕರಾಚಿಯ ಹೊರಗೆ ಯುವಕನೊಬ್ಬ ಮಹಾತ್ಮ ಗಾಂಧಿಯವರ ಮೇಲೆ ನಡೆಸಿದ ದಾಳಿಯ ಭಗತ್ ಸಿಂಗ್ ಮತ್ತು ಇಬ್ಬರು ಸಹ ಹತ್ಯಾಕಾಂಡಕರ ಗಲ್ಲಿಗೇರಿಸುವಿಕೆಗೆ ಇಂದು ಭಾರತೀಯ ಉಗ್ರಗಾಮಿಗಳು ನೀಡಿದ ಉತ್ತರಗಳಲ್ಲಿ ಕೂಡ ಸೇರಿವೆ. ಇನ್ನು ಹರತಾಳುಗಳು ಮತ್ತು ಶೋಕಾಚರಣೆ ಮುಷ್ಕರಗಳನ್ನು ಕೂಡ ಕರೆಯಲಾಯಿತು. ಕರಾಚಿ ಅಧಿವೇಶನದ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷವು ಘೋಷಿಸಿತು, ಯಾವುದೇ ರೂಪ ಅಥವಾ ರೂಪದ ರಾಜಕೀಯ ಹಿಂಸಾಚಾರದಿಂದ ದೂರವಿದ್ದು ಅದನ್ನು ಒಪ್ಪದಿದ್ದರೂ ಈ ಕಾಂಗ್ರೆಸ್ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರ ಶೌರ್ಯ ಮತ್ತು ತ್ಯಾಗದ ಬಗ್ಗೆ ತನ್ನ ಮೆಚ್ಚುಗೆಯನ್ನು ಕೂಡ ದಾಖಲಿಸುತ್ತದೆ ಮತ್ತು ಈ ಜೀವಗಳ ನಷ್ಟಕ್ಕಾಗಿ ಅವರ ಕುಟುಂಬಗಳೊಂದಿಗೆ ಶೋಕಿಸುತ್ತದೆ. ಅವರ ತ್ರಿವಳಿ ಮರಣದಂಡನೆಯು ಉದ್ದೇಶಪೂರ್ವಕ ಸೇಡಿನ ಕೃತ್ಯ ಮತ್ತು ರಾಷ್ಟ್ರದ ಏಕಾಂಗಿ ಬೇಡಿಕೆಯನ್ನು ಉದ್ದೇಶಪೂರ್ವಕವಾಗಿ ಉಲ್ಲಂಘಿಸುವುದು ಎಂದು ಕೂಡ ಕಾಂಗ್ರೆಸ್ ಅಭಿಪ್ರಾಯಪಟ್ಟಿದೆ. ಈ ಹಂತದಲ್ಲಿ ನಿರ್ಣಾಯಕವೆಂದು ಒಪ್ಪಿಕೊಳ್ಳಲಾದ ಎರಡೂ ರಾಷ್ಟ್ರಗಳ ನಡುವೆ ಸೌಹಾರ್ದತೆಯನ್ನು ಉತ್ತೇಜಿಸಲು ಮತ್ತು ಹತಾಶೆಗೆ ಒಳಗಾದ ರಾಜಕೀಯ ಹಿಂಸಾಚಾರವನ್ನು ಸಹಿಸುವ ಪಕ್ಷವನ್ನು ಶಾಂತಿಯ ವಿಧಾನಗಳಿಗೆ ಗೆಲ್ಲಲು ಸರ್ಕಾರವು ಸುವರ್ಣಾವಕಾಶವನ್ನು ಕಳೆದುಕೊಂಡಿತು ಎಂದು ಈ ಕಾಂಗ್ರೆಸ್ ಮತ್ತಷ್ಟು ಕೂಡ ಅಭಿಪ್ರಾಯಪಟ್ಟಿತ್ತು. ಇನ್ನು ಮಾರ್ಚ್ 29, 1931 ಯಂಗ್ ಇಂಡಿಯಾ ಸಂಚಿಕೆಯಲ್ಲಿ ಗಾಂಧಿಯವರು ಕೂಡ ಹೀಗೆ ಬರೆದಿದ್ದಾರೆ: ಭಗತ್ ಸಿಂಗ್ ಮತ್ತು ಅವರ ಇಬ್ಬರು ಸಹಚರರನ್ನು ಗಲ್ಲಿಗೇರಿಸಲಾಗಿದೆ. ಅವರ ಜೀವಗಳನ್ನು ಉಳಿಸಿಕೊಳ್ಳಲು ಕಾಂಗ್ರೆಸ್ ಹಲವು ಪ್ರಯತ್ನಗಳನ್ನು ಮಾಡಿತು ಮತ್ತು ಸರ್ಕಾರವು ಅದರ ಬಗ್ಗೆ ಹಲವು ಭರವಸೆಗಳನ್ನು ಇಟ್ಟುಕೊಂಡಿತ್ತು. ಆದರೆ ಎಲ್ಲವೂ ಕೂಡ ವ್ಯರ್ಥವಾಯಿತು. ಭಗತ್ ಸಿಂಗ್ ಬದುಕಲು ಬಯಸಲಿಲ್ಲ. ಅವರು ಕ್ಷಮೆಯಾಚಿಸಲು ಅಥವಾ ಮೇಲ್ಮನವಿ ಸಲ್ಲಿಸಲು ನಿರಾಕರಿಸಿದರು. ಭಗತ್ ಸಿಂಗ್ ಅಹಿಂಸೆಯ ಭಕ್ತರಾಗಿರಲಿಲ್ಲ, ಆದರೆ ಅವರು ಹಿಂಸೆಯ ಧರ್ಮವನ್ನು ಬೆಂಬಲಿಸಲಿಲ್ಲ. ಅಸಹಾಯಕತೆಯಿಂದ ಮತ್ತು ತನ್ನ ತಾಯ್ನಾಡನ್ನು ರಕ್ಷಿಸಲು ಅವರು ಹಿಂಸಾಚಾರಕ್ಕೆ ಇಳಿದರು. ತಮ್ಮ ಕೊನೆಯ ಪತ್ರದಲ್ಲಿ ಭಗತ್ ಸಿಂಗ್ ಕೂಡ ಹೀಗೆ ಬರೆದಿದ್ದಾರೆ: ಯುದ್ಧ ನಡೆಸುತ್ತಿರುವಾಗ ನನ್ನನ್ನು ಬಂಧಿಸಲಾಗಿದೆ. ನನಗೆ ಯಾವುದೇ ಗಲ್ಲು ಶಿಕ್ಷೆ ಇಲ್ಲ. ನನ್ನನ್ನು ಫಿರಂಗಿಯ ಬಾಯಿಗೆ ಹಾಕಿ ಸ್ಫೋಟಿಸಿ ಈ ವೀರರು ಸಾವಿನ ಭಯವನ್ನು ಜಯಿಸಿದ್ದರು. ಅವರ ಶೌರ್ಯಕ್ಕಾಗಿ ನಾನು ಅವರಿಗೆ 1000 ಬಾರಿ ನಮಸ್ಕರಿಸೋಣ. ಆದರೆ ನಾವು ಅವರ ಕೃತ್ಯವನ್ನು ಅನುಸರಿಸಬಾರದು. ಲಕ್ಷಾಂತರ ನಿರ್ಗತಿಕರು ಮತ್ತು ಅಂಗವಿಕಲರಿರುವ ನಮ್ಮ ದೇಶದಲ್ಲಿ ನಾವು ಹೋರಾಟದ ಮೂಲಕ ನ್ಯಾಯವನ್ನು ಪಡೆಯುವ ಅಭ್ಯಾಸವನ್ನು ಕೈಗೊಂಡರೆ ಭಯಾನಕ ಪರಿಸ್ಥಿತಿ ಉಂಟಾಗುತ್ತದೆ. ನಮ್ಮ ಬಡ ಜನರು ನಮ್ಮ ದೌರ್ಜನ್ಯಗಳಿಗೆ ಬಲಿಯಾಗುತ್ತಾರೆ. ಹಿಂಸೆಯ ಧರ್ಮವನ್ನು ಮಾಡುವ ಮೂಲಕ ನಾವು ನಮ್ಮ ಸ್ವಂತ ಕ್ರಿಯೆಗಳ ಫಲವನ್ನು ಕೂಡ ಪಡೆಯುತ್ತೇವೆ. ಆದ್ದರಿಂದ ನಾವು ಈ ಧೈರ್ಯಶಾಲಿ ಪುರುಷರ ಧೈರ್ಯವನ್ನು ಹೊಗಳುತ್ತೇವೆ, ಆದರೂ ಅವರ ಚಟುವಟಿಕೆಗಳನ್ನು ನಾವು ಎಂದಿಗೂ ಎದುರಿಸಬಾರದು. ನಮ್ಮ ಕೋಪವನ್ನು ನುಂಗುವುದು, ಅಹಿಂಸೆಯ ಶಿಸ್ತನ್ನು ಪಾಲಿಸುವುದು ಮತ್ತು ನಮ್ಮ ಕರ್ತವ್ಯವನ್ನು ನಿರ್ವಹಿಸುವುದು ಎಂದು ಹೇಳಿದ್ದರು. ಇನ್ನು ಇದರಲ್ಲಿ ಗಾಂಧೀಜಿಯವರ ಪಾತ್ರ: ಮಾರ್ಚ್ 23ರಂದು ಮಹಾತ್ಮ ಗಾಂಧೀಜಿಯವರು ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರ ವಿರುದ್ಧದ ಮರಣದಂಡನೆಗಳನ್ನು ಕೂಡ ಕಡಿಮೆ ಮಾಡುವಂತೆ ವೈಸ್ರಾಯ್ಗೆ ಪತ್ರವನ್ನು ಕೂಡ ಬರೆದಿದ್ದರು. ಸಿಂಗ್ ಅವರ ಮರಣದಂಡನೆಯನ್ನು ನಿಲ್ಲಿಸಲು ಗಾಂಧಿಗೆ ಅವಕಾಶವಿತ್ತು ಎಂಬ ಆಧಾರರಹಿತ ಹೇಳಿಕೆಗಳು ಕೂಡ ಇದ್ದಾದರೂ ಮರಣದಂಡನೆಯಲ್ಲಿ ನಿಲ್ಲಿಸಲು ಗಾಂಧಿಯವರಿಗೆ ಬ್ರಿಟಿಷರೊಂದಿಗೆ ಸಾಕಷ್ಟು ಪ್ರಭಾವವಿರಲಿಲ್ಲ. ಅದನ್ನು ವ್ಯವಸ್ಥೆ ಮಾಡುವುದಂತೂ ಮುಖ್ಯವಲ್ಲ. ಆದರೆ ಸಿಂಗ್ ಅವರ ಜೀವನವನ್ನು ಉಳಿಸಲು ಅವರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದಾದರು ಎಂದು ಹೇಳಲಾಗುತ್ತದೆ. ಇನ್ನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಿಂಗ್ ಅವರ ಪಾತ್ರವು ಗಾಂಧಿಯವರ ನಾಯಕನ ಪಾತ್ರಕ್ಕೆ ಯಾವುದೇ ಬೆದರಿಕೆಯಾಗಿರಲಿಲ್ಲ. ಆದ್ದರಿಂದ ಅವರು ಸಾಯಬೇಕೆಂದು ಕೂಡ ಬಯಸಲು ಅವರಿಗೆ ಯಾವುದೇ ಕಾರಣವಿರುವುದಿಲ್ಲ ಎಂದು ಗಾಂಧಿ ಬೆಂಬಲಿಗರು ಕೂಡ ಪ್ರತಿಪಾದಿಸುತ್ತಾರೆ.
ಗಾಂಧಿಯವರು ಸಿಂಗ್ ಅವರ ದೇಶಭಕ್ತಿಯ ಮಹಾನ್ ಅಭಿಮಾನಿ ಎಂದು ಕೂಡ ಯಾವಾಗಲೂ ಸಮರ್ಥಿಸಿಕೊಂಡರು. ಸಿಂಗ್ ಅವರ ಮರಣದಂಡನೆಯನ್ನು ಮತ್ತು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಮರಣದಂಡನೆ ಅವರು ವಿರೋಧಿಸುತ್ತಾರೆ ಮತ್ತು ಅದನ್ನು ತಡೆಯಲು ಅವರಿಗೆ ಯಾವುದೇ ಅಧಿಕಾರವಿಲ್ಲ ಎಂದು ಅವರು ಘೋಷಿಸಿದರು. ಸಿಂಗ್ ಅವರ ಮರಣದಂಡನೆಯ ಬಗ್ಗೆ ಗಾಂಧಿಯವರು ಹೀಗೆ ಹೇಳಿದರು: ಈ ಪುರುಷರನ್ನು ಗಲ್ಲಿಗೇರಿಸುವ ಹಕ್ಕು ಸರ್ಕಾರಕ್ಕೆ ಖಂಡಿತವಾಗಿಯೂ ಇತ್ತು. ಆದಾಗ್ಯೂ ಹೆಸರಿಗೆ ಮಾತ್ರ ಅನುಭವಿಸಿದರೆ ಮಾತ್ರ ಅವುಗಳನ್ನು ಹೊಂದಿರುವವರಿಗೆ ಕೆಲವು ಹಕ್ಕುಗಳನ್ನು ಮನ್ನಣೆ ನೀಡುತ್ತವೆ. ಇನ್ನು ಗಾಂಧಿಯವರು ಒಮ್ಮೆ ಮರಣದಂಡನೆಯ ಬಗ್ಗೆಯೂ ಹೀಗೆ ಹೇಳಿದರು: ಯಾರನ್ನು ಗಲ್ಲು ಶಿಕ್ಷೆಗೆ ಕಳುಹಿಸುವುದನ್ನು ನಾನು ಪೂರ್ಣ ಆತ್ಮಸಾಕ್ಷಿಯಿಂದ ಒಪ್ಪಲು ಸಾಧ್ಯವಿಲ್ಲ. ದೇವರು ಮಾತ್ರ ಜೀವನವನ್ನು ತೆಗೆದುಕೊಳ್ಳಬಹುದು, ಏಕೆಂದರೆ ಅವನು ಮಾತ್ರ ಅದನ್ನು ನೀಡುತ್ತಾನೆ. ಗಾಂಧಿಯವರು ತಮ್ಮ ಸತ್ಯಾಗ್ರಹ ಚಳುವಳಿಯ ಸದಸ್ಯರಲ್ಲದ 90,000 ರಾಜಕೀಯ ಕೈದಿಗಳನ್ನು ಗಾಂಧಿ ಇರ್ಫಿನ್ ಒಪ್ಪಂದದ ಅಡಿಯಲ್ಲಿ ಬಿಡುಗಡೆ ಮಾಡುವಲ್ಲಿ ಕೂಡ ಯಶಸ್ವಿಯಾಗಿದ್ದರು. ಇನ್ನು ಭಾರತೀಯ ನಿಯತಕಾಲಿಕೆ ಫ್ರಂಟ್ ಫೈಲ್ನಲ್ಲಿದ್ದ ವರದಿಯಾಗಿತ್ತು ಪ್ರಕಾರ ಸಿಂಗ್, ರಾಜಗುರು ಮತ್ತು ಸುಖದೇವ್ ಅವರ ಮರಣದಂಡನೆಯನ್ನು ರದ್ದುಗೊಳಿಸುವಂತೆ ಅವರು ಹಲವು ಬಾರಿ ಮನವಿಯನ್ನು ಕೂಡ ಮಾಡಿದರು. ಇದರಲ್ಲಿ ಮಾರ್ಚ್ 19, 1931ರಂದು ವೈಯಕ್ತಿಕ ಭೇಟಿಯೂ ಕೂಡ ಸೇರಿದೆ. ಅವರನ್ನು ಗಲ್ಲಿಗೇರಿಸುವ ದಿನದ ವೈಸ್ರಾಯ್ಗೆ ಬರೆದ ಪತ್ರವು ತುಂಬ ತಡವಾಗಿ ಬರುತ್ತದೆ ಎಂದು ತಿಳಿಯದೆ ಅವರು ಮರಣದಂಡನೆಯ ಶಿಕ್ಷೆಯನ್ನು ಕೂಡ ಕಡಿತಗೊಳಿಸುವಂತೆ ತೀವ್ರವಾಗಿ ಮನವಿ ಕೂಡ ಮಾಡಿದರು. ಇನ್ನು ವೈಸ್ರಾಯ್ ಆಗಿದ್ದ ಲಾರ್ಡ್ ಇರ್ವಿನ್ ನಂತರ ಹೀಗೆ ಕೂಡ ಹೇಳಿದ್ದರು: ಶ್ರೀ ಗಾಂಧಿಯವರು ಶಿಕ್ಷೆ ಕಡಿತದ ಪ್ರಕರಣವನ್ನು ನನ್ನ ಮುಂದೆ ಇಡುವುದನ್ನು ಕೇಳುತ್ತಿದ್ದಂತೆ ಅಹಿಂಸೆಯ ಧರ್ಮ ಪ್ರಚಾರಕನು ತನ್ನ ಧರ್ಮಕ್ಕೆ ಮೂಲಭೂತವಾಗಿ ವಿರುದ್ಧವಾದ ಧರ್ಮದ ಭಕ್ತರ ಪರವಾಗಿ ಪ್ರಾಮಾಣಿಕವಾಗಿ ವಾದಿಸಬೇಕಾಗಿರುವುದು ಎಷ್ಟು ಮಹತ್ವದ್ದಾಗಿದೆ ಎಂಬುದನ್ನು ನಾನು ಮೊದಲು ಯೋಚಿಸಿದೆ. ಆದರೆ ನನ್ನ ತೀರ್ಪಿನ ಮೇಲೆ ಸಂಪೂರ್ಣವಾಗಿ ರಾಜಕೀಯ ಪರಿಗಣನೆಗಳು ಪ್ರಭಾವ ಬೀರಲು ಅವಕಾಶ ನೀಡುವುದು ಸಂಪೂರ್ಣವಾಗಿ ತಪ್ಪು ಎಂದು ನಾನು ಪರಿಗಣಿಸಬೇಕು. ಕಾನೂನು ಅಡಿಯಲ್ಲಿ ಶಿಕ್ಷೆಯು ಹೆಚ್ಚು ನೇರವಾಗಿ ಅರ್ಹವಾದ ಪ್ರಕರಣವನ್ನು ನಾನು ಊಹಿಸಲು ಕೂಡ ಸಾಧ್ಯವಿಲ್ಲ ಎಂದು ಕೂಡ ಹೇಳಿದ್ದಾರೆ. ವೀಕ್ಷಕರೇ, ಹೌದು, ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಅಂತ ಹೇಳ್ತಾ, ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ ವೀಕ್ಷಕರೇ.